ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಇವಾಗ WPL 2025 RCB ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೇಕಂದ್ರೆ ನೆಟ್ ರನ್ ರೇಟ್ ಕ್ರೂಷಿಯಲ್ ಆಗುತ್ತಾ ಅಥವಾ ನೆಟ್ ರನ್ ರೇಟ್ ಲೆಕ್ಕಕ್ಕೆ ತಗೊಂಬಾರ್ದ? RCB ಉಳಿದಿರೋ ಎರಡು ಮ್ಯಾಚ್ ಗೆದ್ದು ಕೂಡ ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೋದಾ? ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇವಾಗ ಅಟ್ ಪ್ರೆಸೆಂಟ್ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ ಅಂದ್ರೆ, ಫಸ್ಟ್ ಪ್ಲೇಸ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾರೆ. ಅವ್ರು 7 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಗೆದ್ದು 10 ಪಾಯಿಂಟ್ಸ್ ತಗೊಂಡು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಗುಜರಾತ್ ಜೈಂಟ್ಸ್ 3 ಮ್ಯಾಚ್ ಗೆದ್ದಿದ್ದಾರೆ, 3 ಮ್ಯಾಚ್ ಸೋತಿದ್ದಾರೆ. ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ ಗೆದ್ದಿದ್ದಾರೆ, 2 ಮ್ಯಾಚ್ ಸೋತಿದ್ದಾರೆ. 4ನೇ ಪ್ಲೇಸ್ ಅಲ್ಲಿ RCB 2 ಮ್ಯಾಚ್ ಗೆದ್ದಿದ್ದಾರೆ, 4 ಮ್ಯಾಚ್ ಸೋತಿದ್ದಾರೆ. UP ವಾರಿಯರ್ಸ್ 5th ಪ್ಲೇಸ್ ಅಲ್ಲಿ ಇದ್ದಾರೆ, 2 ಮ್ಯಾಚ್ ಗೆದ್ದಿದ್ದಾರೆ, 4 ಮ್ಯಾಚ್ ಸೋತಿದ್ದಾರೆ. ಇವಾಗ ನೋಡಿ, ಇವಾಗ ಉಳಿದಿರೋ 5 ಲೀಗ್ ಮ್ಯಾಚಸ್ ಯಾವ್ದಾವ್ದು ಅಂದ್ರೆ, ಇವತ್ತು UP ಆಡ್ತಾರೆ ಮುಂಬೈ ಇಂಡಿಯನ್ಸ್ ಮೇಲೆ ಅವರ ಹೋಮ್ ಪಿಚ್ ಅಲ್ಲಿ. ಇವತ್ತು ಏನಾಗ್ಬೇಕು ರಿಸಲ್ಟ್? RCB ಪ್ಲೇ ಆಫ್ಸ್ ಗೆ ನೆಟ್ ರನ್ ರೇಟ್ ಲೆಕ್ಕಕ್ಕೆ ತಗೊಂಡೆ 2 ಮ್ಯಾಚ್ ಗೆದ್ದು ಹೆಂಗೆ ಪ್ಲೇ ಆಫ್ಸ್ ಗೆ ಹೋಗ್ಬೋದು ಅಂದ್ರೆ, ಇವತ್ತಿನ ಮ್ಯಾಚ್ ಅಲ್ಲಿ UP ವಾರಿಯರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅಲ್ಲಿ UP ವಾರಿಯರ್ಸ್ ಗೆಲ್ಬೇಕು. ಇವತ್ತು UP ವಾರಿಯರ್ಸ್ ಗೆದ್ದಾಗ ಅವರು 4th ಪೊಸಿಷನ್ ಗೆ ಹೋಗ್ತಾರೆ, RCB 5th ಪೊಸಿಷನ್ ಗೆ ಬರ್ತಾರೆ. RCB ಕೊನೆ ಸ್ಥಾನದಲ್ಲಿ ಇದ್ಲು ಕೂಡ ಕಮ್ ಬ್ಯಾಕ್ ಮಾಡ್ಬೋದು. ಇನ್ನು ಉಳಿದಿರೋ 2 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ದು UP ವಾರಿಯರ್ಸ್ ನ ಬೀಟ್ ಮಾಡಿ ಮೇಲಕ್ಕೆ ಬರ್ಬೋದು. ಇವತ್ತು ಮುಂಬೈ ಇಂಡಿಯನ್ಸ್ ಗೆದ್ರೆ ಏನಾಗುತ್ತೆ ಗೊತ್ತಾ? RCB ಗೆ ನೆಟ್ ರನ್ ರೇಟ್ ಬರುತ್ತೆ. RCB ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೇಕಂದ್ರೆ ನೆಟ್ ರನ್ ರೇಟ್ ಕ್ರೂಷಿಯಲ್ ಆಗುತ್ತೆ. RCB ಇವಾಗ ನೆಟ್ ರನ್ ರೇಟ್ ನೆಗೆಟಿವ್ ಅಲ್ಲಿ ಹೋಗಿದೆ. ಲಾಸ್ಟ್ ಮ್ಯಾಚ್ ಹೀನಾಯವಾಗಿ ಸೋತಿದೀವಿ ನಾವು ಗುಜರಾತ್ ಜೈಂಟ್ಸ್ ಮೇಲೆ. ಅವಾಗ RCB ನೆಟ್ ರನ್ ರೇಟ್ ಹೀನಾಯವಾಗಿ ಅಟ್ ಪ್ರೆಸೆಂಟ್ RCB ನೆಟ್ ರನ್ ರೇಟ್ -0.244 ಇದೆ. ಇವಾಗ ಇದನ್ನ ಕಮ್ ಬ್ಯಾಕ್ ಮಾಡ್ಬೇಕು, ಪ್ಲಸ್ ಗೆ ಬರ್ಬೇಕು ಅಂದ್ರೆ ಮತ್ತೆ ಹ್ಯೂಜ್ ವಿಕ್ಟರಿ ಪಡ್ಕೊಬೇಕು RCB. ಅದಕ್ಕೆ ಇವತ್ತು UP ವಾರಿಯರ್ಸ್ ಗೆದ್ರೆ ಏನಾಗುತ್ತೆ, ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ ಸೋತಂಗ ಆಗೋಗುತ್ತೆ. 6 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಗೆದ್ದಿರ್ತಾರೆ, 3 ಮ್ಯಾಚ್ ಸೋತಿರ್ತಾರೆ ಮುಂಬೈ ಇಂಡಿಯನ್ಸ್. UP ವಾರಿಯರ್ಸ್ 4 ಮ್ಯಾಚ್ ಸೋತಿರ್ತಾರೆ. ನಾಳೆ ಗುಜರಾತ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್, ಇದು ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಗುಜರಾತ್ ಜೈಂಟ್ಸ್ ಸೋಲ್ಬೇಕಾಗುತ್ತೆ. ಏನಕ್ಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗ 2 ಮ್ಯಾಚ್ ಸೋತಿರೋದು, ಇದು ಕೊನೆ ಮ್ಯಾಚ್ ಆಗುತ್ತೆ ಅವರಿಗೆ. ನಾಳೆ ಕೊನೆ ಮ್ಯಾಚ್ ಅವರಿಗೆ, ಲೀಗ್ ಅಲ್ಲಿ ಕೊನೆ ಮ್ಯಾಚ್ ಆಗುತ್ತೆ. ನಾಳೆ ಏನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ ಅವ್ರು ಹೆಂಗಿದ್ರು ಟಾಪ್ ಅಲ್ಲೇ ಫಿನಿಶ್ ಆಗ್ತಾರೆ. RCB ಡೆಲ್ಲಿ ಕ್ಯಾಪಿಟಲ್ಸ್ ಗಿಂತ ಮೇಲೆ ಹೋಗಕ್ ಆಗಲ್ಲ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಅದಕ್ಕೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಬೇಕು ಗುಜರಾತ್ ಜೈಂಟ್ಸ್ ಮೇಲೆ. ಅವಾಗ ಗುಜರಾತ್ ಜೈಂಟ್ಸ್ ಏನಾಗುತ್ತೆ, ಅವರು 4 ಮ್ಯಾಚ್ ಸೋತಂಗ ಆಗೋಗುತ್ತೆ. ಗುಜರಾತ್ ಜೈಂಟ್ಸ್ 4 ಮ್ಯಾಚ್, RCB 4 ಮ್ಯಾಚ್, UP ವಾರಿಯರ್ಸ್ 4 ಮ್ಯಾಚ್, ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ ಸೋತಿರ್ತಾರೆ. ನಾಳೆ ಮ್ಯಾಚ್ ಆದ್ಮೇಲೆ ಇವೆರಡು ಮ್ಯಾಚ್ ಇದೇ ತರ ರಿಸಲ್ಟ್ ಬಂದ್ರೆ ಶನಿವಾರ RCB UP ವಾರಿಯರ್ಸ್ ನ ಬೀಟ್ ಮಾಡ್ಲೇಬೇಕು. ಅವತ್ತೇನಾಗುತ್ತೆ, UP ವಾರಿಯರ್ಸ್ ಅದು ಕೊನೆ ಲೀಗ್ ಮ್ಯಾಚ್, ಅವ್ರು 5 ಮ್ಯಾಚ್ ಸೋತಂಗ ಹೋಗ್ತಾರೆ. RCB 4 ಮ್ಯಾಚ್ ಸೋತಿರ್ತಾರೆ. ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ನ UP ವಾರಿಯರ್ಸ್ ಸೂಪರ್ ಓವರ್ ಅಲ್ಲಿ ಬೀಟ್ ಮಾಡಿರ್ತಾರೆ. ಅದನ್ನ ಆ ಸೇಡ್ ನ ಏನಾದ್ರು RCB ಈ ಶನಿವಾರ ತೀರ್ಸ್ಕೊಂಡ್ರೆ UP ವಾರಿಯರ್ಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೊನೆ ಸ್ಥಾನದಲ್ಲಿ ಫಿನಿಶ್ ಆಗ್ತಾರೆ. ಅದು ಅವರ ಕೊನೆ ಲೀಗ್ ಮ್ಯಾಚ್ ಆಗಿರುತ್ತೆ RCB ಮೇಲೆ. ಅವಾಗ RCB 4 ಮ್ಯಾಚ್ ಸೋತಿರ್ತಾರೆ, ಗುಜರಾತ್ ಜೈಂಟ್ಸ್ 4 ಮ್ಯಾಚ್ ಸೋತಿರ್ತಾರೆ. ಈ ಮ್ಯಾಚ್ ಆದ ನಂತರ ಭಾನುವಾರ ICC ಚಾಂಪಿಯನ್ಸ್ ಟ್ರೋಫಿ 2025 ಫೈನಲ್ಸ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇರುತ್ತೆ. ಅವತ್ತು WPL ಇರೋದಿಲ್ಲ. ಅದಾದ ನಂತರ ಸೋಮವಾರ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ ಇದೆ. ಅವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಗೆಲ್ಬೇಕಾಗುತ್ತೆ. ಅವಾಗ ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ ಸೋತಂಗಾಗುತ್ತೆ, ಗುಜರಾತ್ ಜೈಂಟ್ಸ್ 5 ಮ್ಯಾಚ್ ಸೋತಂಗಾಗುತ್ತೆ. ಗುಜರಾತ್ ಜೈಂಟ್ಸ್ ಮತ್ತೆ UP ವಾರಿಯರ್ಸ್ 5 ಮ್ಯಾಚ್ ಸೋತು ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ 4ನೇ ಸ್ಥಾನ ಮತ್ತೆ 5ನೇ ಸ್ಥಾನದಲ್ಲಿ ಫಿನಿಶ್ ಆಗೋ ಸಾಧ್ಯತೆ ಇರುತ್ತೆ. ಕೊನೆ ಮ್ಯಾಚ್ ಮಂಗಳವಾರ ಮುಂಬೈ ಇಂಡಿಯನ್ಸ್ ವರ್ಸಸ್ RCB. ನೋಡಿ, ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ ಸೋತು ಆ ಮ್ಯಾಚ್ ಆಡ್ತಿರ್ತಾರೆ, RCB 4 ಮ್ಯಾಚ್ ಸೋತು ಆ ಮ್ಯಾಚ್ ಆಡ್ತಿರ್ತಾರೆ. ಗುಜರಾತ್ ಜೈಂಟ್ಸ್ ಮತ್ತೆ UP ವಾರಿಯರ್ಸ್ 5 ಮ್ಯಾಚ್ ಸೋತು ಅವರು ಆಲ್ಮೋಸ್ಟ್ ಟೂರ್ನಮೆಂಟ್ ಇಂದ ಹೊರಗೆ ಅಂತಾನೆ ಇಟ್ಕೊಳ್ಳಿ. ಇಲ್ಲಿ RCB ಗೆಲ್ಬೇಕಾಗುತ್ತೆ. RCB 2 ಮ್ಯಾಚ್ ಕೂಡ ಕ್ರೂಷಿಯಲ್. ಇಲ್ಲಿ RCB ಗೆದ್ದಾಗ RCB 4 ಮ್ಯಾಚ್ ಸೋತಂಗಾಗುತ್ತೆ, ಮುಂಬೈ ಇಂಡಿಯನ್ಸ್ 4 ಮ್ಯಾಚ್ ಸೋತಂಗಾಗುತ್ತೆ. ಇನ್ನು ಇವೆರಡು ಟೀಮ್ 5 ಮ್ಯಾಚ್ ಸೋತು ಮನೆಗೆ ಹೋಗಿರ್ತಾರೆ. ಇವಾಗ ಈ 4 ಮ್ಯಾಚ್ ಸೋತಿರೋರಿಗೆ ಏನು ವ್ಯತ್ಯಾಸ ಆಗಲ್ಲ. ನೆಟ್ ರನ್ ರೇಟ್ ಅವಾಗ ಲೆಕ್ಕಕ್ಕೆ ಬರಲ್ಲ RCB ಗೆ. ನೆಟ್ ರನ್ ರೇಟ್ ಏನಕ್ಕಂದ್ರೆ ಸೆಕೆಂಡ್ ಥರ್ಡ್ ಪೊಸಿಷನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗ್ಬೋದು ಅಷ್ಟೇ. ಬಟ್ ಇವೆರಡೇ ಟೀಮು ಎಲಿಮಿನೇಟರ್ ಆಡೋ ಸಾಧ್ಯತೆ ಇರುತ್ತೆ. ಲಾಸ್ಟ್ ಸೀಸನ್ ಕೂಡ ಮುಂಬೈ ಇಂಡಿಯನ್ಸ್ ವರ್ಸಸ್ RCB ನ ಎಲಿಮಿನೇಟರ್ ಆಡಿದ್ದು. ಇವಾಗ RCB 2 ಮ್ಯಾಚ್ ಗೆದ್ದು ಇನ್ನು ಉಳಿದಿರೋ 3 ಮ್ಯಾಚ್ ಇದೇ ತರ ರಿಸಲ್ಟ್ ಬಂದ್ರೆ, ಇವತ್ತು UP ವಾರಿಯರ್ಸ್ ಗೆದ್ದು, ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದು, ಮತ್ತೆ ಸೋಮವಾರ ಮುಂಬೈ ಇಂಡಿಯನ್ಸ್ ಗೆದ್ರೆ RCB ಗೆ ನೆಟ್ ರನ್ ರೇಟ್ ಕ್ರೂಷಿಯಲ್ ಆಗಲ್ಲ, ಡೈರೆಕ್ಟ್ ಎಲಿಮಿನೇಟರ್ ಆಡ್ತಾರೆ ಮುಂಬೈ ಇಂಡಿಯನ್ಸ್ ಮೇಲೆ. ಲಾಸ್ಟ್ ಸೀಸನ್ ಕೂಡ ಇದೇ ರೀತಿ ಆಗಿದ್ದು. ಈ 5 ಮ್ಯಾಚ್ ಇದೇ ರೀತಿ ರಿಸಲ್ಟ್ ಬಂದ್ರೆ RCB ಗೆ ನೆಟ್ ರನ್ ರೇಟ್ ಕ್ರೂಷಿಯಲ್ ಆಗಲ್ಲ. ನಿಮಗೆ ಏನಿಸ್ತಿದೆ, ಇದೇ ರೀತಿ ಆಗುತ್ತಾ? ಇವತ್ತೇ ಏನಾದ್ರು ಮುಂಬೈ ಇಂಡಿಯನ್ಸ್
ಗೆದ್ದು ಬಿಡ್ತಾರ UP ಮೇಲೆ? ನಿಮಗೆ ಏನ್ ಅನ್ಸ್ತಿದೆ ಇವತ್ತಿನ ಮ್ಯಾಚ್ ಅಲ್ಲಿ? ಮುಂಬೈ ಇಂಡಿಯನ್ಸ್ ಗೆಲ್ತಾರ, UP ಗೆಲ್ತಾರ? RCB ಫ್ಯಾನ್ಸ್ ಇವತ್ತು UP ಸಪೋರ್ಟ್ ಮಾಡ್ಬೇಕಾಗುತ್ತೆ. ಮುಂಬೈ ಇಂಡಿಯನ್ಸ್ ಸೋಲ್ಬೇಕಾಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ನಿಮಗೆ ಏನ್ ಅನ್ಸ್ತಿದೆ? RCB ಈ ಸಲ ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ತಾರಾ ಇಲ್ವಾ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.